ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ 2025-2026 ರಾಹುಕೇತು ಪಥ ಬದಲಾವಣೆಯಿಂದ ಮಕರ ಲಗ್ನ ಆ್ಯಂಡ್ ಮಕರ ರಾಶಿಯವರಿಗೆ ಉಂಟಾಗುವಂತಹ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಹಾಗೇನೇ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಮಾಡಿ ಪರಿಹಾರಗಳನ್ನು ಕಂಡ್ಕೋಬೋದು. ಒಂದು. ಎರಡನೇದಾಗಿ, ಯಾರಿಗಾದರೂ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೇರವಾಗಿ ಭೇಟಿ ಆಗ್ಬೋದು. ಹಾಗೆ ಮಕರ ಲಗ್ನ ಆ್ಯಂಡ್ ಮಕರ ರಾಶಿಯವರಿಗೆ ಬಂದು ಜನ್ಮದಿಂದ ನಿಮಗೆ ರಾಹು 2ನೇ ಮನೆಯಲ್ಲಿ ಸಂಚಾರ ಅಂತ ಹೇಳ್ತೀನಿ. ಹಾಗೇನೇ ಇಲ್ಲಿ ಬಂದು ನಿಮಗೆ 2ನೇ ಸ್ಥಾನ ಬಂದು ಕುಟುಂಬ ಸ್ಥಾನ ಅಂತ ಆಗುತ್ತೆ. ಹಾಗೆ 2ನೇ ಕುಟುಂಬ ಸ್ಥಾನದಲ್ಲಿ ಸಂಚಾರ ಬಂದು ಇದು ಅಶುಭ ಉಂಟಾಗುತ್ತೆ ಅಂತ, ಅಶುಭ ಫಲಗಳನ್ನೇ ಹೆಚ್ಚಾಗಿ ಇರುತ್ತೆ. ಹಾಗೇನೇ ಜಾತಕರ ಪತ್ನಿಯು ಅಥವಾ ಪತಿ ಅಂತ ಏನಿದ್ದಾರೆ ಅವರಿಗೆ, ಅಂದರೆ ಈಗ ಒಂದು ಗಂಡಿನ ಜಾತಕ ಅಥವಾ ಒಂದು ಹೆಣ್ಣಿನ ಜಾತಕನ ನೀವು ಅನಲೈಸ್ ಮಾಡ್ಕೋಬೇಕು, ಅಥವಾ ನಾವು ಪೂರ್ತಿಯಾಗಿ ಓವರಲ್ ಆಗಿ ವ್ಯಕ್ತಿಯ ಚಾರ್ಟನ್ನು ಆಗಬೇಕು. ಈಗ ನಾನು ಗಂಡಿನ ಜಾತಕ ಆಗಿದ್ರೆ ಅವರ ಹೆಂಡತಿಗೆ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವರಿಗೆ, ಹೆಂಡತಿಗೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುತ್ತೆ. ಜೊತೆಗೆ ಹೆಣ್ಣಿನ ಜಾತಕ ಅಂತ ಆಗಿದ್ರೂ ನಿಮಗೆ ಏನಾದರೂ ನಿಮ್ಮ ಜಾತಕದಲ್ಲೇ ನೀವು ಗರ್ಭಿಣಿಯಾಗಿದ್ದರೆ ನಿಮಗೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಇದ್ದಕ್ಕಿದ್ದಂತೆ ಶುರುವಾಗುವಂಥದ್ದು ಆಗ್ಬಿಡುತ್ತೆ. ಜೊತೆಗೆ ಇದು ವಿಷಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷದಿಂದ ಆಗುವಂತಹ ಅಪಾಯಗಳು ಜಾಸ್ತಿ ಇರುತ್ತೆ. ಹಾಗೇನೇ ಬೇರೆಯವರ ಮಾತು ನಿಮಗೆ ತೊಂದರೆಯನ್ನು ಸಮೇತ ಕೊಡುತ್ತೆ. ಯಾರೋ ಮಾತಾಡಿ ನಿಮಗೆ ಏನೋ ಹೇಳಿ ಏನೋ ಮಾಡಿಬಿಟ್ರು ಅಂಥೇಳಿ ಸ್ಟ್ರೆಸ್ ಮಾಡ್ಕೋಬೇಡಿ. ಇದರಿಂದ ನಿಮಗೆ ಗರ್ಭಕ್ಕೆ ಸಮಸ್ಯೆಗಳು ಆಗುತ್ತೆ. ಹಾಗೇನೇ ಮಾನಸಿಕವಾಗಿ ನೊಂದ್ಕೋಬೇಡಿ ಅಂತ ಹೇಳ್ತೀನಿ. ಹಾಗೇನೆ ಇವರಿಗೆ ದಂತ ಮತ್ತು ಕಣ್ಣಿನ ಸಮಸ್ಯೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುತ್ತೆ. ಮಕರ ಲಗ್ನ ಮತ್ತು ಮಕರ ಲಗ್ನ ಮಕರ ರಾಶಿಯವರಿಗೆ ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಒಂಥರ ಹಲ್ಲು ಜುಮ್ಮಾಗಿರ್ಬೋದು, ಅಥವಾ ಒಂದು ಹಲ್ಲು ಹುಳುಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸುಮ್ಮನೆ ಹಲ್ಲು ತೋರ್ಸೋಕ್ಕೆ ಅಂತ ಹೋಗಿರ್ತೀರಿ, ಆಗ ಡಾಕ್ಟ್ರು ತೆಗೆಯೋದೇ ಬೇಕಾಗಿರಲಿಲ್ಲ, ಒಂದೇನೋ ತೋರ್ಸಕ್ಕೆ ಹೋಗಿ ಇನ್ನೊಂದು ಹಲ್ಲು ತೆಗೆಯುವಂಥದ್ದು ಆಗೋಗ್ಬಿಡುತ್ತೆ. ಹಾಗಾಗಿ ಕಣ್ಣಿನ ಸಮಸ್ಯೆಗಳು ಉಂಟಾಗುತ್ತೆ. ಜೊತೆಗೆ ನೀವು ಇತರರಿಂದ ಮೋಸಕ್ಕೆ ಸಮೇತ ಒಳಗಾಗ್ತೀರಿ. ಅಧಿಕ ಖರ್ಚುಗಳು ಉಂಟಾಗುತ್ತೆ. ಆಕಸ್ಮಿಕವಾಗಿ ಧನನಷ್ಟ ಆಗುವಂಥದ್ದು. ಯಾರೋ ಹೇಳ್ತಾರೆ, ನಮ್ಮ ಮೇಡಮ್ ನಿಮಗೆ ನಾವೊಂದು 50,000 ರೂಪಾಯಿ ಇದೆ, ಈಗ ಸದ್ಯಕ್ಕೆ 50,000 ರೂಪಾಯಿ ಕೊಟ್ಟಿರ್ತೀವಿ, ಇನ್ನು ಆಮೇಲೆ 10,000 ಕೊಡ್ತೀನಿ, ಅವರು ಕೊಡೋದೇ ಇಲ್ಲ. ಈ ಥರ ಧನನಷ್ಟನೂ ಆಗುತ್ತೆ. ಯಾಕಂದರೆ ರಾಹು ಅಂತಂದ್ರೆ ಶ್ಯಾಡೋ ಪ್ಲಾನೆಟ್ಸು, ಇದ್ದಕ್ಕಿದ್ದಂಗೆನೇ ಪಾಪ ಅವರು ಕೊಡಬೇಕು ಅಂತಿರ್ತಾರೆ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಸಮಸ್ಯೆ ಏನು, ಯಾಕಂದರೆ ಯಾವ ವ್ಯಕ್ತಿಯ ಒಂದು ಜಾತಕವನ್ನು ಸಮೇತ ನಾವು ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಯಾರೇ ಸಾಲ ಕೊಡಬೇಕಾದ್ರೂ, ಸಾಲ ಈಸ್ಕೋಬೇಕಾದ್ರೂ ಮಕರ ಲಗ್ನ ಮತ್ತು ಮಕರ ರಾಶಿಯವರು ತುಂಬ ಹುಷಾರಾಗಿರಬೇಕು. ಅಥವಾ ಯಾರೇ ಪರಿಹಾರಗಳನ್ನು ಮಾಡಿಕೊಂಡಾಗ, ಅಥವಾ ಯಾವುದೇ ರೀತಿಯ ಒಂದು ವ್ಯಾಪಾರ ಆಗಿರ್ಬೋದು, ಒಂದು ವ್ಯವಹಾರ ಆಗಿರ್ಬೋದು, ಒಂದು ಕೋರ್ಟ್ಗಳಾಗಿರ್ಬೋದು, ಒಂದು ಲಾಯರ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಕ್ಲೈಂಟ್ಸ್ ಅಂತ ಬಂದಾಗ ನಮ್ಮ ಹತ್ರ ಇಷ್ಟಿದೆ ಆಮೇಲೆ ಕೊಡ್ತೀವಿ ಅಂತೇಳಿ ಕೊಡದೇ ಹೋಗೋದೇ ಇರುವಂಥದ್ದು, ಅಥವಾ ರೈತರಿಗೆ ಮೋಸ ಆಗುವಂಥದ್ದು, ಇವೆಲ್ಲವೂ ಇದೆ. ಆಕಸ್ಮಿಕವಾಗಿ ಧನ ನಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಕುಟುಂಬದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಕಲಹಗಳು ಉಂಟಾಗುವಂಥದ್ದು ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ನಿಮಗೆ ಕುಟುಂಬದಲ್ಲೂ ಸಮೇತ ಮಾಂತ್ರಿಕ, ಯಾಕಂದರೆ ನಿಮ್ಮ ಮನೆಯಲ್ಲಿ ಪ್ರೇತ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಕುಟುಂಬದಲ್ಲಿ ಬಾಧೆ ಇತ್ತು ಅಂತಂದರೆ ಅದಕ್ಕೆ ಹಲವಾರು ಕಡೆ ಸುತ್ತಿ ಪರಿಹಾರ ಆಗಿಲ್ಲ ಅಂತಂಥ ಸಂದರ್ಭದಲ್ಲಿ ನಿಮಗೆ ಇದು ಸೂಕ್ತವಾದಂಥ ಸಮಯದಲ್ಲಿ ನೀವು, ಯಾಕೆಂದರೆ ರಾಹು 2ನೇ ಮನೆಯಲ್ಲಿ ಇದ್ದಾನೆ, ಜೊತೆಗೆ ಗುರು ನಿಮಗೆ 2ನೇ ಮನೆಯನ್ನು ನೋಡ್ತಾನೆ. ಹಾಗಾಗಿ ಇಲ್ಲಿ ಗುರು ರಾಹುವಿನ ಸಂಬಂಧ ಇರೋದ್ರಿಂದ ನಿಮಗೆ ಸಮಸ್ಯೆಗಳು ಆದರೂ ಸಮೇತ ಇಲ್ಲಿ ಗುರು ನಿರ್ಣಯದ ಒಂದು ಫಲವನ್ನು ಕೊಡುವಂತಹ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ನೀವು ಸಿಕ್ಕಾಕೊಳ್ಳದ ರೀತಿಯಲ್ಲಿ ಪರಿಹಾರಗಳನ್ನು, ಅಥವಾ ಒಂದು ಕೋರ್ಟ್ ವ್ಯವಹಾರಗಳಾಗಿರ್ಬೋದು, ಒಂದು ಮೋಸ ಹೋಗೋದಕ್ಕೆ ಆದಂತಹ ಸಂದರ್ಭದಲ್ಲಿ ಯೋಚನೆಯನ್ನು ನೀವು ಮಾಡಿ. ಅಧಿಕ ಖರ್ಚು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಧನ ನಷ್ಟವನ್ನು ಸಮೇತ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಪ್ರಿಯ. ಹಾಗೆಯೇ ಇವರಿಗೆ ವಿಧವೆಯರಿಂದ ಒಂದು ಮೋಸ ಆಗುವಂಥದ್ದು, ಅಥವಾ ವಿಧವೆಯಿಂದ ಅಪವಾದನೆಗೆ ಅಥವಾ ಒಂದು ಅಪಸ್ವರ, ಅಥವಾ ಅವರಿಂದ ಇವರು ತೊಂದರೆಗೆ ಒಳಗಾಗುವಂಥದ್ದು ಸಮೇತ ಇವರಲ್ಲಿ ಇರುತ್ತೆ. ಹಾಗಾಗಿ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಯಾವುದೇ ವಿಧವೆ ಅವರಿಗೂ ಸಮೇತ
ನೀವು ಮಕರ ಲಗ್ನ ಮತ್ತು ಮಕರ ರಾಶಿಯವರು ಮೋಸ ಮಾಡಬೇಡಿ, ಯಾರಿಗೂ ಮೋಸ ಮಾಡಬಾರ್ದು. ಆದರೂ ನಿಮಗೆ ಈಗ ಗೋಚಾರದಲ್ಲಿ ಈ ಥರ ಫಲ ಇರೋದ್ರಿಂದ ತಾನಾಗೆ ಬಂದಂಥ ಸಂದರ್ಭದಲ್ಲಿ ಅವರು ಏನೋ ಸಮಸ್ಯೆಗಳು ಹೇಳೋಕ್ಕೆ ಅಂತ ಬಂದಾಗ ಅದನ್ನು ಸುಸೂತ್ರವಾಗಿ ಬಗೆಹರಿಸ್ಕೊಡಿ. ಬೇಕಾದರೆ 10,000 ತಗೊಳ್ಳೋ ಕಡೆಗೆ 8,000ನೇ ತಗೊಳ್ಳಿ, ಅಥವಾ 1,000 ತಗೊಳ್ಳೋ ಕಡೆಗೆ 300 ತಗೊಳ್ಳಿ, 200 ರೂಪಾಯಿ ಬಿಡಿ. ಆದರೆ ಅಲ್ಲಿ ಮಾಡಿದಂತಹ ಫಲದಿಂದ ನಿಮಗೆ ಮುಂದಿನ ದಿನದಲ್ಲಿ ಒಂದು ಲಾಭ ಆಗುತ್ತೆ, ಜೊತೆಗೆ ಒಳಿತಾಗುತ್ತೆ. ಯಾಕಂದರೆ ಶನಿ ಅಂತಂದಾಗಲೇ ನಾವು ವಯಸ್ಸಾದವರು, ವಿಧವೆಯರು, ಜೊತೆಗೆ ಅಂಗಹೀನರು ಇವರೆಲ್ಲರಿಗೂ ನಾವು ಸಂದರ್ಭದಲ್ಲಿ ಸಹಾಯವನ್ನು ನಾವು ಮಾಡಬೇಕಾಗುತ್ತೆ. ಹಾಗೆ 8ನೇ ಸ್ಥಾನದಲ್ಲಿ ನಿಮಗೆ ಕೇತು ಗೋಚಾರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಹೆಚ್ಚಾಗಿ ಅಶುಭ ಫಲವನ್ನೇ ನೀಡ್ತಾನೆ. ಜಾತಕನಿಗೆ ಒಂದು ಮರಣ ಶಾಸನ ಪತ್ರಗಳಿಂದ ನಷ್ಟ ಆಗುವಂಥದ್ದು, ಯಾರೋ ನೀವು ನೋಡ್ಬೋದು ಒಂದು ಡೆತ್ ವಿಲ್ ಮಾಡಿರ್ತೀವಿ ನಾವು, ವಿಲ್ ಪತ್ರಗಳೆಲ್ಲ, ಅಥವಾ ಯಾವುದೋ ಗಂಡನ ಒಂದು LIC ಆಗಿರ್ಬೋದು, ಅಥವಾ ಯಾವುದೋ ಮರಣ ನಂತರ ನಮಗೆ ಸಿಗಬೇಕಾಗಿರುವ ಹಣಗಳು ಅಂತ ಏನಿದೆ ಅದರಿಂದ ಇದ್ದಕ್ಕಿಂತ ಆ ಪತ್ರಗಳಿಂದ ನಮಗೆ ನಷ್ಟ ಆಗೋದು, ಆ ಪತ್ರಗಳು ಎಲ್ಲೋ ಇಟ್ಬಿಟ್ಟಿದ್ದೀವಿ, ಇವೆಲ್ಲ ಒಂದು ರೀಸನ್ ಆಗುತ್ತೆ. ಹಾಗೆ ನಷ್ಟ ಆಗಿ ತೊಂದರೆಗೂ ಸಿಕ್ಕಾಕೋತಾರೆ. ಹಾಗೆ ವಾಸ್ತವಿಕವಾಗಿ ಹೆಚ್ಚಾಗಿ ಸಾಲವನ್ನು ಮಾಡಿಕೊಂಡು ತೊಂದರೆಯನ್ನು ಪಡ್ತಾರೆ. ಹಾಗೆ ಬಲವಂತವಾಗಿ ವಿದೇಶ ಯಾತ್ರೆ ಅಥವಾ ಪರಸ್ಥಳ ಯಾತ್ರೆ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಇರಬೇಕಾದಂತಹ ಸ್ಥಳವಾಸವನ್ನು ಸಮೇತ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಕಳ್ಳತನದಿಂದ ಆಭರಣ, ಚಿನ್ನ, ಧನಕ್ಕೆ ಅಪಾಯವಿದೆ. ನೀವು ಮನೇಲಿ ಏನೇ ಒಂದು ಹಣ ಇಟ್ಟಿದ್ರಿ ಅಥವಾ ಧನ ಇಟ್ಟಿದ್ರಿ, ಹಣ ಧನ ಎಲ್ಲ ಒಂದೇನೇ, ಆದರೂ ಚಿನ್ನ ಇಟ್ಟಿದ್ರಿ, ಇವೆಲ್ಲವೂ ಇಟ್ಟಿದ್ರೆ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಂತ ಹೇಳುವಂಥದ್ದು. ಜೊತೆಗೆ ಸಂಬಂಧಗಳಿಂದ ನಿಮಗೆ ಅಥವಾ ಹೆಂಡತಿ ಕಡೆ ಅಂತ ನಾವೇನು ಹೇಳ್ತೀವಿ ಸಹಕಾರ ಇರಲ್ಲ. ಇಂಥ ಸಂದರ್ಭದಲ್ಲಿ ವಿಷದಿಂದ ಅಪಾಯ ಅಥವಾ ವಿಷ ಜಂತುಗಳ ಒಂದು ಅಪಾಯ, ಶಸ್ತ್ರಚಿಕಿತ್ಸೆ ಆಗುವಂಥದ್ದು, ಜೊತೆಗೆ ಆ ಹೊಟ್ಟೆಯಲ್ಲಿ ಅಲ್ಸರ್ ಆಗುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರೋದು, ಕೆರೆತಗಳು ಉಂಟಾಗುವಂಥದ್ದು, ಪ್ರಜ್ಞೆ ಒಂಥರ ಸಡನ್ನಾಗಿ ನೀವು ಅನ್ಕಾನ್ಷಿಯಸ್ ಆಗಿ ಬೀಳುವಂಥದ್ದು, ಅಥವಾ ಭಯದ ವಾತಾವರಣ ನಿಮಗೆ ಉಂಟಾಗುತ್ತೆ. ಜೊತೆಗೆ ಪೈಲ್ಸು, ಪಿಸ್ಟುಲ ಅಂತ ಏನಾದರೂ ಆ ಥರ ಸಮಸ್ಯೆಗಳು ಇತ್ತು ಅಂತಂದರೆ ಶಸ್ತ್ರಚಿಕಿತ್ಸೆಗೆ ಹೋಗುವಂಥದ್ದು ಜಾಸ್ತಿ ಇರುತ್ತೆ. ಯಾಕಂದರೆ 2ನೇ ಮನೆ ನಾವು ತಿನ್ನುವಂತಹ ಜಾಗ, 8ನೇ ಮನೆ ಅಂತಂದಾಗ ನಾವು ಅದನ್ನು ಹೊರಗಡೆ ಹಾಕುವಂತಹ ಜಾಗ. ಹಾಗಾಗಿ ನಿಮಗೆ ಒಂದು ದೇಹದಲ್ಲಿ ಬಿಸಿ ಬಿಸಿಯಾಗಿ ಮೂತ್ರದ ಮುಖಾಂತರ ಅಥವಾ ಮಲ ವಿಸರ್ಜನೆಯ ಮುಖಾಂತರ ಹೋಗಿ ನಿಮಗೆ ಅದೊಂಥರ ಕೆರೆತ ಬಂದು ಅವೆಲ್ಲವೂ ಏನು ಫಿಷರು, ಫಿಸ್ಟುಲಾ, ಪೈಲ್ಸು ಇದೆಲ್ಲ ಆಗುತ್ತೆ. ಅದಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಆರೋಗ್ಯದ ಸಮಸ್ಯೆಯಲ್ಲಿ ನಿಮಗೆ ವೈದ್ಯರನ್ನು ಭೇಟಿ ಮಾಡಿ. ಅದರ ಜೊತೆಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಚಿಂತಕರು ಅಥವಾ ನಮ್ಮಂಥ ಭೂತ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇದು ಓವರಾಲ್ ಆಗಿ ಪ್ರಿಡಿಕ್ಷನ್ ಇರುತ್ತೆ, ಆದರೂ ನಿಮ್ಮ ಮೂಲ ಜಾತಕವನ್ನು ನಾವು ನೋಡಿ ನಿರ್ಣಯನ ಮಾಡಿ ಆನಂತರ ಫಲವನ್ನು ನಾವು ನಿರ್ಣಯವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆಯೇ ನಿಮಗೆ ಬಂದು ಇಲ್ಲಿ ಪರಿಹಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಶನಿಮಾತ್ಮ ಅಂತ ಏನಿದ್ದಾನೆ ಅಥವಾ ಶನಿದೇವರು ಅಂತ ಏನಿದ್ದಾರೆ, ಪ್ರತಿ ಶನಿವಾರದಂದು ಆ ಶನೇಶ್ವರ ಸ್ವಾಮಿಯ ದೇವಸ್ಥಾನಗಳಿಗೆ ಹೋಗಿ ನೀವು ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕೆ ಕೊಟ್ಟು ನೀವು ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತ ಕೂತು ನೀವು ಅಲ್ಲಿ ಬರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಮಕರ ಲಗ್ನ ಮತ್ತು ಮಕರ ರಾಶಿಯವರು ಖಂಡಿತವಾಗೂ ಎಳ್ಳು ಬತ್ತಿಯ ದೀಪವನ್ನು ಸಮೇತ ಪ್ರತಿ ಶನಿವಾರದಂದು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಶನಿವತ್ ರಾಹು, ಕುಜವತ್ ಕೇತು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಕುಲದೇವರನ್ನು ಒಂದು ಸ್ಮರಣೆಯನ್ನು ಮಾಡಿ, ಕುಲದೇವರ ಕ್ಷೇತ್ರಗಳಿಗೆ ಭೇಟಿ ಕೊಡಿ. ಹಾಗೆಯೇ ಶನಿ ಅಂತ ಹೇಳಿದರೆ ನಿಯತ್ತಿನ ಗ್ರಹ, ಸರಿಯಾದ ಸಮಯದಲ್ಲಿ ನಮಗೆ ಶಿಕ್ಷೆಯನ್ನು ಕೊಟ್ಟು ಸರಿಯಾದ ಸಮಯದಲ್ಲಿ ನಿಮಗೆ ಸೂಕ್ತವಾದಂತಹ ಬುದ್ಧಿಯನ್ನು ಕಲಿಸುವಂತಹ, ಈಗಾಗಲೇ ನೀವು 7.5 ಸಾಕಷ್ಟು ನಿಮಗೆ ಹೊಡೆತಗಳು ಬಿದ್ದಿದೆ ಕಳೆದ 5 ವರ್ಷದಿಂದ, ಆದರೂ ನೀವು ತಿದ್ದುಕೊಳ್ಬೇಕಾಗುತ್ತೆ. ನಾನು ಯಾರು, ನನಗೆ ಇವೆಲ್ಲವೂ ಯಾಕೆ ಬಂತು, ಜೊತೆಗೆ ಸಮಾಜ ಅಂದರೆ ಏನು, ನನಗೆ ಯಾರು ಆಗ್ತಾರೆ, ಯಾರು ಆಗಬರಲ್ಲ ಅಂತ ಹೇಳಿ ನಿಮಗೆ ಈಗಾಗಲೇ ಎಲ್ಲವೂ ಗೊತ್ತಾಗಿದೆ. ಸೊ ಮುಂದಿನ ದಿನದಲ್ಲಿ ನೀವು ಇವೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.